ಚಿಕ್ಕ ವಯಸ್ಸಲ್ಲಿ ನೀನೇನು ಕದ್ದಿದ್ದೆ? ನೇಲ್ ಪಾಲಿಶ್ ಜಾತ್ರೆಯಲ್ಲಿ. ಜಾತ್ರೆಯಲ್ಲಿ ಅದೇ ಹೇಳು. ಹೋಗಪ್ಪ, ನಾನು ಹೇಳಲ್ಲ. ನಮ್ಮಪ್ಪ ಮಾನಿಟರ್ ಮಾಡ್ತಿದ್ರು ನನ್ನ. ನೀನು ಅಲ್ಲಿ ಹೋಗ್ಬೇಡ, ನೀನಿಲ್ಲ ನಿಂತ್ಕೋ, ಬಿಕಾಸ್ ಈ ನೋಸ್ ಐ ವಿಲ್ ಸ್ಟಿಲ್. ಹಾಯ್ ಫ್ರೆಂಡ್ಸ್, ಸ್ಟಿಲ್ ಲೈಕ್ ಎನ್ ಆರ್ಟಿಸ್ಟ್ ಅನ್ನೋ ಬುಕ್ಕಲ್ಲಿ ಮೈಂಡ್ ಬ್ಲೋಯಿಂಗ್ ಸೀಕ್ರೆಟ್ ಇದೆ. ಅದೇನಂದರೆ, ಈ ಪ್ರಪಂಚದಲ್ಲಿ ಯಾವುದು ಕಂಪ್ಲೀಟ್ ಆಗಿ ಒರಿಜಿನಲ್ ಅಲ್ಲ. ನಾವು ಮಾತಾಡೋ ಮಾತುಗಳು, ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಆಲೋಚನೆಗಳು, ಇವೆಲ್ಲ ನಾವು ನೋಡಿರೋ ಕೇಳಿರೋ ಲಕ್ಷಾಂತರ ವ್ಯಕ್ತಿಗಳ ಆಲೋಚನೆಯ ಕಾಪೀಸೇ. ನೀವು ಸಹ ಎಲ್ಲರ ಹಾಗೆ ಅಲ್ಲದೆ ಒಂದು ಪವರ್ಫುಲ್ ಕಮ್ಯುನಿಕೇಟರ್ ಆಗಿ ಬದಲಾಗಬೇಕು ಅಂದರೆ ನಿಮಗೆ ಒಂದು ಸ್ವಂತ ಸ್ಟೈಲ್ ಅವಶ್ಯಕತೆ ಇದೆ. ಆದರೆ ಆ ಸ್ಟೈಲ್ ಬೇರೆ ಎಲ್ಲಿಂದನೂ ಬರಲ್ಲ, ಅದನ್ನು ನಾವು ಕದಿಬೇಕು. ಅದು ಹೇಗೆ ಕದಿಬೇಕು? ಹಾಗೆ ಕದ್ದ ಐಡಿಯಾಸ್ಗೆ ನಿಮ್ಮ ಪ್ರಾಣ ನೀಡಿ ನಿಮಗೆ ಅಂತ ಒಂದು ಹೊಸ ಅಥೆಂಟಿಕ್ ಸ್ಟೈಲ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ವಿತ್ ದ ಹೆಲ್ಪ್ ಆಫ್ ಸ್ಟಿಲ್ ಲೈಕ್ ಎನ್ ಆರ್ಟಿಸ್ಟ್ ಅನ್ನೋ ಬುಕ್ನ ಮೂಲಕ. ಸೊ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲದೇನೋ ಯಾವುದೋ ಒಂದು ವಸ್ತುನ ಕದ್ದಿರ್ತೀವಿ. ಆ ರೀತಿ ನಾನು ಜಾತ್ರೆಯಲ್ಲಿ, ನನಗೆ ಆವಾಗ ಚಿಕ್ಕ ವಯಸ್ಸಲ್ಲಿ ನೇಲ್ ಪಾಲಿಶ್ ಅಂದರೆ ತುಂಬ ಇಷ್ಟ ಇತ್ತು. ಒಂದ್ಸತಿ ಜಾತ್ರೆಯಲ್ಲಿ ನೇಲ್ ಪಾಲಿಶ್ನ ಕದ್ಬಿಟ್ಟೆ. ಸೊ ನಮ್ಮಪ್ಪ ಮಾನಿಟರ್ ಮಾಡ್ತಿದ್ರು, ನೀನಲ್ಲಿ ಶಾಪ್ ಹತ್ರ ಹೋಗ್ಬೇಡ, ಇಲ್ಲೇ ಇರು ಅನ್ನೋ ರೀತಿ. ಆ ರೀತಿ ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಏನು ವಸ್ತುನ ಕದ್ದಿದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಬಟ್ ಈ ಬುಕ್ಕಲ್ಲಿ ವಸ್ತುಗಳನ್ನ ಕದಿಯೋದ್ರ ಬಗ್ಗೆ ಇಲ್ಲ. ಅದೇನಿದೆ, ಏನನ್ನು ಕದಿಬೇಕು ಲೈಕ್ ಎನ್ ಆರ್ಟಿಸ್ಟ್ ಅಂತ ಹೇಳಿದ್ದಾರೆ ಈ ಬುಕ್ಕಲ್ಲಿ ಅನ್ನೋದನ್ನು ಡೀಟೇಲ್ಡಾಗಿ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯು ಆರ್ ಅ ಮ್ಯಾಶಪ್ ಆಫ್ ವಾಟ್ ಯು ಲೆಟ್ ಇನ್ ಟು ಯುವರ್ ಲೈಫ್. ತುಂಬ ಜನ ಒಂದು ಹೊಸ ವಿಷಯನ ಕಲ್ತ್ಕೊಳ್ಳೋಕ್ಕೆ ಭಯ ಪಡ್ತಾರೆ. ಅದಕ್ಕೆ ಕಾರಣ ಅವ್ರ ಹತ್ರ ಓನ್ ಐಡಿಯಾಸ್ ಇಲ್ಲ ಅಂತ ಅವರು ಅಂದ್ಕೊಳ್ಳೋದ್ರಿಂದ. ಆದರೆ ಸ್ಟಿಲ್ ಲೈಕ್ ಎನ್ ಆರ್ಟಿಸ್ಟ್ ಅನ್ನೋ ಬುಕ್ಕಲ್ಲಿ ಆಥರ್ ಏನು ಹೇಳಿದ್ದಾರೆ ಅಂದರೆ, ನಮ್ಮ ಮೆದುಳು ಒಂದು ಎಕೋ ಚೇಂಬರ್ನಂಥದ್ದು ಅಂತ ಹೇಳಿದ್ದಾರೆ. ನೀವು ಒಳಗೆ ಯಾವ ಶಬ್ದವನ್ನು ಕಳಿಸ್ತೀರೋ ಅದೇ ಶಬ್ದ ಮತ್ತೆ ಬರುತ್ತೆ. You are in fact a mashup of what you choose to let into your life. You're the sum of your influences. ನೀವು ನಿಮ್ಮ ಮುಖನ ಮಿರರಲ್ಲಿ ನೋಡಿಕೊಂಡಾಗ ನಿಮ್ಮ ಕಣ್ಣು ನಿಮ್ಮ ಅಪ್ಪನ ರೀತಿ ಇರ್ಬೋದು, ನಿಮ್ಮ ಸ್ಮೈಲ್ ನಿಮ್ಮ ಅಮ್ಮನ ರೀತಿ ಇರ್ಬೋದು. ಆದರೆ ನಿಮ್ಮ ವರ್ಷನ್ ಅನ್ನೋದು ನಿಮ್ಮ ತಂದೆ ತಾಯಿಯಿಂದ ನೀವು ಕದ್ದಂಥ ಕಾಪಿ. ನೀವು ಪ್ರಿಂಟ್ ಮಾಡ್ದಂಗೆ ಅವರಿಬ್ಬರ ರೀತಿ ಇಲ್ಲದೆ ಇದ್ದರೂ ಅವರ ಕಾಂಬಿನೇಷನಿಂದನೇ ನೀವಿದ್ದೀರಾ. ಹಾಗೆ ಸೇಮ್ ನೀವು ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡ್ರು ಅಷ್ಟೇ. ನೀವು ಒಬ್ಬ ಅದ್ಭುತವಾದ ಸ್ಪೀಕರ್ ಆಗಬೇಕು ಅಂದ್ಕೊಂಡ್ರೆ ನಿಮಗೆ ಇಷ್ಟ ಆದ 5 ಇಲ್ಲ 10 ಜನರಿಂದ ನೀವು ಒಳ್ಳೆ ವಿಷಯಗಳನ್ನ ಸ್ಟೋರ್ ಮಾಡಿ, ಕಲೆಕ್ಟ್ ಮಾಡಿ, ಅವುಗಳನ್ನ ನಿಮ್ಮ ಪರ್ಸ್ನಾಲಿಟಿ ಜೊತೆ ಸೇರಿಸಿ. ಇದನ್ನೇ ಬುಕ್ಕಲ್ಲಿ ಜೀನಿಯಾಲಜಿ ಆಫ್ ಐಡಿಯಾಸ್ ಅಂತಾರೆ. ನೀವು ಯಾವಾಗಲಾದರೂ ಅಬ್ಸರ್ವ್ ಮಾಡಿದ್ದೀರಾ, ನಾವು ಯಾರ ಜೊತೆ ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡ್ತಿರ್ತೀವೋ ನಮ್ಮ ಮಾತು ಮತ್ತು ಮ್ಯಾನರಿಸಮ್ ಸ್ಲೋ ಆಗಿ ಅವರ ಹಾಗೆ ಬದಲಾಗೋಗುತ್ತೆ. ಅದನ್ನು ನಾವು ಅಡ್ವಾಂಟೇಜ್ ಆಗಿ ತಗೊಳ್ಬೇಕು. ಇವಾಗ ನೀವು ಒಬ್ಬ ಒಳ್ಳೆ ಸ್ಪೀಕರ್ ಆಗಬೇಕು ಅಂತ ಅಂದ್ಕೊಳ್ತಿದ್ದೀರಾ. ನಿಮಗೆ ಇಷ್ಟ ಆಗೋ ಸ್ಪೀಕರಿಂದ ಸ್ಟೋರಿ ಹೇಳೋದನ್ನು ತಗೊಳ್ಳಿ. ಇನ್ನೊಬ್ರ ಹತ್ರ ವಾಯ್ಸ್ ಮಾಡ್ಯುಲೇಷನ್ ಕಲೆಕ್ಟ್ ಮಾಡಿ. ಇನ್ನೊಬ್ರ ಹತ್ರ ಹ್ಯೂಮರಸ್ ಆಗಿ ಹೇಗೆ ಮಾತಾಡಬೇಕೋ ತಗೊಳ್ಳಿ. ನೀವು ಒಬ್ಬರನ್ನ ಮಾತ್ರ ಕಾಪಿ ಮಾಡಿದ್ರೆ ಡೂಪ್ಲಿಕೇಟ್ ಆಗ್ತೀರಾ. ಆದರೆ ನೀವು 10 ಜನರಿಂದ 10 ವಿಷಯಗಳನ್ನ ಕಲೆಕ್ಟ್ ಮಾಡಿ ಸೇರಿಸಿದ್ರೆ, ಅಂದರೆ ಅವೆಲ್ಲವನ್ನು ಮಿಕ್ಸ್ ಮಾಡಿದ್ರೆ ಒಂದು ಹೊಸ ಒರಿಜಿನಲ್ ಸ್ಟೈಲ್ ಹುಟ್ಟುತ್ತೆ. ಅದೇ ನಿಮ್ಮ ಅಥೆಂಟಿಕ್ ಸ್ಟೈಲ್ ಆಗಿ ಚೇಂಜ್ ಆಗುತ್ತೆ. ನೀವು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಅನಾವಶ್ಯಕವಾದ ಫೈಟ್, ನೆಗೆಟಿವ್ ನ್ಯೂಸಸ್ನ ನೋಡ್ತಿದ್ರೆ, ನೀವು 4 ಜನರ ಜೊತೆ ಇರೋವಾಗ ನಿಮ್ಮ ಮಾತಲ್ಲೂ ಅದೇ ಬರುತ್ತೆ. ಆದರೆ ನೀವು ಉತ್ತಮ ವ್ಯಕ್ತಿಗಳ ಆಲೋಚನೆಗಳು ಮತ್ತು ಅವರ ಬುಕ್ಸ್ನ ನಿಮ್ಮ ಮೈಂಡ್ ಒಳಗೆ ಕಳಿಸಿದ್ರೆ ನಿಮ್ಮ ಮಾತಲ್ಲಿ ಒಂದು ತಿಳಿಯದ ಗಂಭೀರತೆ, ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಕ್ಲಾರಿಟಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಒಬ್ಬ ಆರ್ಟಿಸ್ಟ್ ಯಾವಾಗಲೂ ತನ್ನ ಹತ್ರ ಒಂದು ನೋಟ್ಬುಕ್ನ ಇಟ್ಕೊಳ್ತಾರೆ. ಎಲ್ಲಿ ಯಾವಾಗ ಯಾವುದೇ ಒಳ್ಳೆ ಪಾಯಿಂಟ್ ಸಿಕ್ಕಿದ್ರೂ ಅದನ್ನು ಆ ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ತಾರೆ. ಒಂದು ರೀತಿ ಕದೀತಾರೆ. ನೀವು ಸಹ ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಅಥವಾ ಸ್ಪೀಕರ್ ಆಗಬೇಕು ಅಂದ್ಕೊಂಡ್ರೆ ಇತರರ ಒಳ್ಳೆತನನ ಕದೀರಿ. ಅವರಲ್ಲಿರೋ ಒಳ್ಳೆ ವಿಷಯಗಳನ್ನ, ನಿಮಗೆ ಯೂಸ್ ಆಗೋ ಅಂಥ ವಿಷಯಗಳನ್ನ ತಗೊಂಡು ಬುಕ್ಕಲ್ಲಿ ಬರೆಯೋದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಡೋಂಟ್ ವೇಟ್ ಅಂಟಿಲ್ ಯು ನೋ ಹೂ ಯು ಆರ್ ಟು ಗೆಟ್ ಸ್ಟಾರ್ಟೆಡ್. ತುಂಬ ಜನ ಮೊದಲು ನಾನು ಯಾರು ಅಂತ ನಾನು ತಿಳ್ಕೊಳ್ಬೇಕು, ನನ್ನ ಸ್ಟೈಲ್ ಏನು ಅಂತ ತಿಳ್ಕೊಳ್ಬೇಕು, ಆವಾಗಲೇ ನಾನು 4 ಜನರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತೀನಿ ಅಂತ ಸ್ಟಾಪ್ ಆಗಿಬಿಡ್ತಾರೆ. ಆದರೆ ಈ ಬುಕ್ಕಲ್ಲಿ ಹೇಳಿರೋದೇನೆಂದರೆ, ನೀವು ಯಾರು ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಮೊದಲು ನೀವು ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. ಯು ಆರ್ ರೆಡಿ, ಸ್ಟಾರ್ಟ್ ಮೇಕಿಂಗ್ ಸ್ಟಫ್ಸ್.
You might be scared, but you have to do the work anyway. It's in the act of making things and doing our work that we figure out who we are. ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಇದೆ, ಲೈಕ್ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ನಾವು ಚಿಕ್ಕ ವಯಸ್ಸಲ್ಲಿ ಬರೆಯೋದನ್ನು ಹೇಗೆ ಕಲ್ತ್ಕೊಂಡ್ವಿ? ಆ ಈನ ಪದೇ ಪದೇ ತಿದ್ದೋದ್ರ ಮೂಲಕ. ಸೊ ನಾವಲ್ಲಿ ನಮ್ಮ ಸ್ವಂತ ಸ್ಟೈಲ್ನ ಸೃಷ್ಟಿಸಿಲ್ಲ, ಆಲ್ರೆಡಿ ಇರೋದನ್ನು ಕಾಪಿ ಮಾಡಿದ್ವಿ. ಹಾಗೆ ನೀವೊಂದು ಒಳ್ಳೆ ಕ್ರಿಕೆಟರ್ ಆಗಬೇಕಂದ್ರೆ ಮೊದಲು ನಿಮಗೆ ಇಷ್ಟ ಇರೋರನ್ನ ಇಮಿಟೇಟ್ ಮಾಡಿ, ಕಾಪಿ ಮಾಡಿ, ಅದೇನು ತಪ್ಪಲ್ಲ. ನೀವು ಅವರ ಹಾಗೆ ಆಡೋಕ್ಕೆ ಟ್ರೈ ಮಾಡಿದಾಗಲೇ ಸ್ಲೋವಾಗಿ ನಿಮ್ಮಲ್ಲಿರೋ ನ್ಯಾಚುರಲ್ ಸ್ಟೈಲ್ ಆಚೆ ಬರುತ್ತೆ. ತುಂಬ ಜನರಿಗೆ ಹೀಗೆ ಕಾಪಿ ಮಾಡೋಕ್ಕೆ ಭಯ ಆಗುತ್ತೆ, ಯಾಕಂದರೆ ನಾವು ಡೂಪ್ಲಿಕೇಟ್ನ ಹಾಗೆ ಕಾಣಿಸ್ತೀವೇನೋ ಅಂತ ಭಯ ಆಗುತ್ತೆ. ಆದರೆ ನಿಜ ಏನೋ ಗೊತ್ತಾ, ನೀವೊಬ್ಬ ಹೀರೋ ಥರನೋ ಇಲ್ಲ ಕ್ರಿಕೆಟರ್ನ ಹಾಗೆ ಆಡೋಕ್ಕೆ ಟ್ರೈ ಮಾಡಿ, ಆ ಪ್ರಯತ್ನದಲ್ಲಿ ಅವರ ಹಾಗೆ 100% ಯಾರು ಚೇಂಜ್ ಆಗಲ್ಲ. ಆದರೆ ಆ ಪ್ರಯತ್ನದಲ್ಲಿ ನಿಮಗೊಂದು ಒರಿಜಿನಾಲಿಟಿ ಅನ್ನೋದು ಬರುತ್ತೆ. ನೀವು 10 ಸರಿ ತಪ್ಪಾಗಿ ಮಾತಾಡಿದ್ರೇ 11ನೇ ಸರಿ ಸರಿಯಾಗಿ ನಿಮ್ಮ ವಾಯ್ಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ರೂಮಲ್ಲಿ ಕುತ್ಕೊಂಡು ಥಿಂಕ್ ಮಾಡ್ತಿದ್ರೆ ನಿಮ್ಮ ಐಡೆಂಟಿಟಿ ನಿಮಗೆ ಸಿಗಲ್ಲ. ಸೊ ಹೊರಗೆ ಹೋಗಿ ಆಟ ಆಡಬೇಕಾಗಿರೋದೆ. ನೀವು ಒಬ್ಬ ಕಾನ್ಫಿಡೆಂಟ್ ಇರೋ ವ್ಯಕ್ತಿಯಾಗಿ ಇರಬೇಕಂದ್ರೆ ಮೊದಲು ಹಾಗೆ ಆ್ಯಕ್ಟ್ ಮಾಡೋಕ್ಕೆ ಕಲ್ತ್ಕೊಳ್ಳಿ. ಹಾಗೆ ಮಾಡ್ತಾ ಇದ್ದರೆ ಸ್ವಲ್ಪ ದಿನಗಳಲ್ಲೇ ಆ ಕಾನ್ಫಿಡೆಂಟ್ ಅನ್ನೋದು ನಿಮ್ಮ ರಕ್ತದಲ್ಲಿ ಬೆರ್ತೋಗುತ್ತೆ. ನೆನ್ಪಿಟ್ಕೊಳ್ಳಿ, ದ ಗ್ರೇಟ್ ಆರ್ಟಿಸ್ಟ್ ಎಲ್ಲ ಹುಟ್ಟೋವಾಗಲೇ ಹಾಗೆ ಹುಟ್ಟಲಿಲ್ಲ. ಅವರು ಮೊದಲು ಬೇರೆಯವ್ರನ್ನ ಇಮಿಟೇಟ್ ಮಾಡಿದ್ರು, ಆ ಪ್ರಯಾಣದಲ್ಲಿ ಅವ್ರನ್ನವರು ಕಂಡುಕೊಂಡ್ರು. ನೆಕ್ಸ್ಟ್ ಪಾಯಿಂಟ್, ಸ್ಟೆಪ್ ಅವೇ ಫ್ರಮ್ ದ ಸ್ಕ್ರೀನ್. ಆತರ ಏನು ಹೇಳಿದ್ದಾರೆ ಅಂದರೆ, ಈ ಡಿಜಿಟಲ್ ಪ್ರಪಂಚದಲ್ಲಿ ನೀವು ಕೇವಲ ಫೋನ್ ಅಥವಾ ಕಂಪ್ಯೂಟರ್ಸ್ ಮುಂದೆ ಮಾತ್ರ ಇದ್ದರೆ ನಿಮ್ಮ ಕ್ರಿಯೇಟಿವಿಟಿ ಸತ್ತೋಗುತ್ತೆ. ನೀವೇನಾದರೂ ಹೊಸದಾಗಿ ಸೃಷ್ಟಿಸಬೇಕಂದ್ರೆ, ಅದ್ಭುತವಾಗಿ ಮಾತಾಡಬೇಕಂದ್ರೂ ನೀವು ಬರೀ ಆಲೋಚಿಸ್ತಾ ಕೂತ್ಕೊಂಡ್ರೆ ಸಾಕಾಗಲ್ಲ. ನಿಮ್ಮ ದೇಹನ ಮೂವ್ ಮಾಡಬೇಕು. The computer is great for editing your ideas and it's great for publishing your ideas out into the world. But it's not particularly good for generating ideas. Guys, ಈ ಟಾಪಿಕ್ ಹೇಳುವಾಗ ನನಗೆ ಒಂದು ನೆನಪಾಯಿತು. ನಾನು ಸಹ ಇದೇ ರೀತಿ ಐಡಿಯಾನ ಡೆವಲಪ್ ಮಾಡ್ತಿದ್ದೀನಿ. ಬಿಂದಾಸ್ ಮೀಡಿಯಾ ವರ್ಕ್ ಅನ್ನೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಆಲ್ಬಮ್ ಸಾಂಗ್ಸ್ ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ನ ಇನ್ಮೇಲೆ ಪೋಸ್ಟ್ ಮಾಡ್ತೀವಿ. ಆಲ್ರೆಡಿ ಅದರಲ್ಲಿ ಸಮುದ್ರ ಅನ್ನೋ ನನ್ನ ಫಸ್ಟ್ ಆಲ್ಬಮ್ ಸಾಂಗ್ ಪೋಸ್ಟ್ ಆಗಿದೆ. ಅದು ಕಂಪ್ಲೀಟ್ಲಿ ಟ್ರಾವೆಲ್ ಆ್ಯಂಡ್ ಸೋಲ್ಫುಲ್ ಸಾಂಗ್, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ರಿಗೂ ಆ ಸಾಂಗ್ನ ತೋರಿಸ್ಬೇಕು ಅಂತ ನನ್ನ ಇಂಟೆನ್ಷನ್. ಆ ಸಾಂಗ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ಆ ಚಾನಲ್ನ ವಿಸಿಟ್ ಮಾಡಿ, ಆ ಸಾಂಗ್ನ ನೋಡಿ ಆ್ಯಂಡ್ ಆ ಸಾಂಗ್ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಆ ದೂರ ತೀರಕ್ಕೆ ಈ ನನ್ನ ಪಯಣ, ಈ ದಾರಿ ನೀಡಿದೆ ಹೊಸದೊಂದು ಚಲನ. ಆ ಗಾಳಿ ಹಾಡಿದೆ ಒಂದು ಲಾಲಿ ಹಾಡನ್ನ, ಈ ಭೂಮಿ ತೂಗಿತು ತೊಟ್ಟಿಲಂತೆ ನನ್ನನ್ನ. ಸೊ ನೆಕ್ಸ್ಟು ಅದರಲ್ಲಿ ನನ್ನದು ಶಾರ್ಟ್ ಫಿಲ್ಮ್ಸ್ ಆ್ಯಂಡ್ ಆಲ್ಬಮ್ ಸಾಂಗ್ಸ್ ಎಲ್ಲ ಬರುತ್ತೆ. ಈ ಚಾನಲ್ನ ಸಪೋರ್ಟ್ ಮಾಡಿರೋ ರೀತಿನೇ ಆ ಚಾನಲನ್ನು ಸಪೋರ್ಟ್ ಮಾಡಿ. ಸೊ ನನ್ನ ಒಂದು ನ್ಯೂ ವರ್ಷನ್ನ ಕೂಡ ನೀವಲ್ಲಿ ನೋಡ್ಬೋದು. ಅದೊಂದು ನನ್ನ ಹೊಸ ಥಾಟ್ ಆ್ಯಂಡ್ ಹೊಸ ಐಡಿಯಾಸ್ ಅಂತ ಹೇಳ್ಬೋದು. ಸೊ ಪ್ಲೀಸ್ ಆ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ನಾವು ಒಂದು ಮೊಬೈಲ್ ಸ್ಕ್ರೀನ್ ನೋಡೋವಾಗ ನಮ್ಮ ಕಣ್ಣು ಮಾತ್ರನೇ ಕೆಲಸ ಮಾಡುತ್ತೆ. ಆದರೆ ನೀವೊಂದು ಪೇಪರ್ ಮೇಲೆ ಬರೆಯುವಾಗ ಇಲ್ಲ ನಡೆಯುವಾಗ ನಿಮ್ಮ ಮೆದುಳಲ್ಲಿನ ಬೇರೆ ಬೇರೆ ಭಾಗಗಳು ಆ್ಯಕ್ಟಿವ್ ಆಗುತ್ತೆ. ಅದಕ್ಕೆ ಗ್ರೇಟ್ ಸ್ಪೀಕರ್ಸ್ ಇಲ್ಲ ರೈಟರ್ಸ್ ಐಡಿಯಾಗೋಸ್ಕರ ಯಾವಾಗಲೂ ಒಂದು ಅನಲಾಗ್ ಡೆಸ್ಕ್ ಅಂದರೆ ಪೆನ್ ಆ್ಯಂಡ್ ಪೇಪರ್ ಇರೋ ಟೇಬಲ್ನ ಯೂಸ್ ಮಾಡ್ತಿರ್ತಾರೆ. ಆ ಟೇಬಲ್ ಮೇಲೆ ಎಲೆಕ್ಟ್ರಾನಿಕ್ ಡಿವೈಸ್ ಯಾವುದು ಇರಲ್ಲ, ಬರೀ ಪೆನ್ ಆ್ಯಂಡ್ ಪೇಪರ್ ಅಷ್ಟೇ ಇರುತ್ತೆ. ಅದೇ ಅನಲಾಗ್ ಡೆಸ್ಕ್. ಏನಾದರೂ ಪ್ರಾಜೆಕ್ಟ್ನ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲ ಯಾವುದಾದ್ರೂ ಪ್ರಾಬ್ಲಮ್ಗೆ ಪರಿಹಾರ ಬೇಕು ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ವರ್ಕೌಟ್ ಆಗುತ್ತೆ. ಮೊದಲು ದ ವಾಕಿಂಗ್ ಫಿಲಾಸಫಿ. ಚರಿತ್ರೆಯಲ್ಲಿ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಎಲ್ಲರೂ ನಡೀತಾನೆ ಆಲೋಚಿಸಿದ್ರು. ನೀವು ಒಂದೇ ಕಡೆ ಕುತ್ಕೊಂಡಿದ್ರೆ ನಿಮ್ಮ ಆಲೋಚನೆಗಳು ಸಹ ಸ್ಟಾಪ್ ಆಗೋಗುತ್ತೆ. ಒಂದು ಐಡಿಯಾ ಬರದೇ ಇದ್ದಾಗ ಅಥವಾ ಸಿಗದೇ ಇದ್ದಾಗ ಫೋನ್ನ ಸೈಡ್ಗೆ ಇಕ್ಕಿ ಆ ಕಡೆ ಈ ಕಡೆ ಒಂದು 10 ಮಿನಿಟ್ಸ್ ವಾಕ್ ಮಾಡಿ. ಆ ಮೂಮೆಂಟಿಂದ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಹೊಸ ಆಲೋಚನೆಗಳು ಬರುತ್ತೆ. ಹಾಗೆ ದ ಪವರ್ ಆಫ್ ಹ್ಯಾಂಡ್ಸ್, ಕೈಗಳನ್ನ ಯೂಸ್ ಮಾಡೋಕ್ಕೆ ಕಲೀರಿ. ನಿಮ್ಮ ಕೈಗಳಿಗೆ ಕೆಲಸ ಹೇಳಿ. ಟೈಪ್ ಮಾಡೋಕ್ಕಿಂತ ಸಹ ಒಂದು ಪೇಪರ್ನ ಮೇಲೆ ಬರೀರಿ. ಮೈಂಡಲ್ಲಿ ಬಂದ ಎಲ್ಲ ಪ್ಲ್ಯಾನ್ಸ್ನ ಬರೀರಿ. ನಿಮ್ಮ ಆಲೋಚನೆಯಲ್ಲಿ ಅವಾಗ ಕ್ಲಾರಿಟಿ ಬರುತ್ತೆ. ಕೈಗಳು ಮೂಮೆಂಟ್ಸ್ ಮಾಡ್ತಿದ್ರೆ ಮೆದುಳು ಸಹ ಚುರುಕಾಗಿ ಕೆಲಸ ಮಾಡುತ್ತೆ. ಹಾಗೆ 2 ಡೆಸ್ಕ್ ಪಾಲಿಸಿ.
ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ 2 ಟೇಬಲ್ನ ಇರಿಸ್ಕೊಳ್ಳಿ. ಒಂದು ಅನಲಾಗ್ ಡೆಸ್ಕ್, ಅಲ್ಲಿ ಕೇವಲ ಪೇಪರ್ಸ್, ಪೆನ್, ಮಾರ್ಕರ್ಸ್ ಇಷ್ಟು ಮಾತ್ರನೇ ಇರಬೇಕು. ಎರಡನೇದು ಡಿಜಿಟಲ್ ಡೆಸ್ಕ್, ಲ್ಯಾಪ್ಟಾಪ್ ಅವ್ರ ಮಾನಿಟರ್ ಇವೆಲ್ಲ ಇರ್ಬೋದು. ಮೊದಲು ಒಂದು ಅನಲಾಗ್ ಡೆಸ್ಕ್ನ ಮೇಲೆ ನಿಮ್ಮ ಐಡಿಯಾಸ್ನ ಕ್ರಿಯೇಟ್ ಮಾಡಿ, ಕೈಯಲ್ಲಿ ಪೇಪರ್ನ ಮೇಲೆ ಬರೀರಿ. ನಂತರ ಅದನ್ನು ಸಿಸ್ಟಮಲ್ಲಿ ಸ್ಟೋರ್ ಮಾಡಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಮೆದುಳು ಒಂದು ಸೂಪರ್ ಕಂಪ್ಯೂಟರ್ ಆಗ್ಬೋದು, ಆದರೆ ಅದಕ್ಕೆ ಪವರ್ ಕೊಡೋದು ನಿಮ್ಮ ಬಾಡಿ ಮೂಮೆಂಟ್ಸ್ ಮಾತ್ರನೇ. ಕೇವಲ ಬಟನ್ಸ್ನ ಪ್ರೆಸ್ ಮಾಡಿದ್ರೆ ಆ ಗ್ರೇಟ್ ಐಡಿಯಾಸ್ ಬರಲ್ಲ. ಪ್ರಪಂಚವನ್ನು ಟಚ್ ಮಾಡಿದಾಗಲೇ ಆ ಗ್ರೇಟ್ ಐಡಿಯಾಸ್ ಹುಟ್ಟುತ್ತೆ. ನೆಕ್ಸ್ಟ್, ರೈಟ್ ದ ಬುಕ್ ಯು ವಾಂಟ್ ಟು ರೀಡ್. ನಾವು ಯಾವಾಗಲೂ ಏನು ಅಂದ್ಕೊಳ್ತೀವಿ ಅಂದರೆ, ನಾವೊಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂದರೆ ಆ ಒಂದು ಕೆಲಸದ ಮೇಲೇ ನಮ್ಮ ದೃಷ್ಟಿ ಇಡಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಅದು ನಿಜ ಅಲ್ಲ. ನಿಮಗೆ ಅಂತ ಕೆಲವು ಸೈಡ್ ವರ್ಕ್ಸ್, ಸೈಡ್ ಪ್ರಾಜೆಕ್ಟ್ಸ್ ಹೀಗೆ ಏನಾದರೂ ಇದ್ದರೆ ಅವುಗಳ ಮೇಲೆ ಸಹ ನೀವು ಫೋಕಸ್ ಮಾಡಬೇಕು. ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಇದೇ ಸೃಷ್ಟಿಸೋದು. ನಾವು ಯಾವುದಾದ್ರೂ ಕೆಲಸನ ಕಲ್ತ್ಕೊಳ್ಬೇಕಲ್ವಾ ಅಂತ ಕಲ್ತ್ಕೊಂಡಾಗ ನಮ್ಮಲ್ಲಿ ಒಂದು ವಿಧವಾದ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ಸಲ್ಲಿ ಮೆದುಳು ಹೊಸದಾಗಿ ಆಲೋಚಿಸಲ್ಲ. ಆದರೆ ಅದೇ ಕೆಲಸನ ನಾವು ಸುಮ್ಮನೆ ಟೈಮ್ ಪಾಸ್ಗೆ ಇಲ್ಲ ನಮಗೆ ಇಷ್ಟ ಆಗಿ ಮಾಡ್ತಿದ್ರೆ ಕ್ರಿಯೇಟಿವಿಟಿ ಪೀಕಲ್ಲಿರುತ್ತೆ. ನೀವು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಪ್ರಪಂಚ ಏನನ್ನ ಕೋರ್ಕೊಳ್ತಿದೆ ಅಂತ ಥಿಂಕ್ ಮಾಡಿದೆ, ನಾನು ಏನನ್ನು ನೋಡಬೇಕು ಅಂದ್ಕೊಳ್ತಿದ್ದೀನಿ, ನನಗೆ ಯಾವುದನ್ನು ಮಾಡಿದ್ರೆ ಎಕ್ಸೈಟೆಡ್ ಆಗಿರ್ತೀನಿ ಅಂತ ಥಿಂಕ್ ಮಾಡಿ. ಆವಾಗ ಕ್ಲಾರಿಟಿ ಹೆಚ್ಚಾಗುತ್ತೆ. ಡ್ರಾ ದ ಆರ್ಟ್ ಯು ವಾಂಟ್ ಟು ಸಿ, ಸ್ಟಾರ್ಟ್ ದ ಬಿಸ್ನೆಸ್ ಯು ವಾಂಟ್ ಟು ರನ್, ಪ್ಲೇ ದ ಮ್ಯೂಸಿಕ್ ಯು ವಾಂಟ್ ಟು ಹಿಯರ್, ರೈಟ್ ದ ಬುಕ್ ಯು ವಾಂಟ್ ಟು ರೀಡ್, ಬಿಲ್ಡ್ ದ ಪ್ರಾಡಕ್ಟ್ಸ್ ಯು ವಾಂಟ್ ಟು ಯೂಸ್ ಆ್ಯಂಡ್ ಡೂ ದ ವರ್ಕ್ ಯು ವಾಂಟ್ ಟು ಸಿ ಇಟ್ ಡನ್. ನೀವು ಯಾವ ಫೀಲ್ಡಲ್ಲಿದ್ರೂ ನಿಮ್ಮ ಕ್ರಿಯೇಟಿವಿಟಿನ ಕಾಪಾಡ್ಕೊಳ್ಳೋಕ್ಕೆ ಈ 3 ರೂಲ್ಸ್ನ ಫಾಲೋ ಆಗಿ. ಮೊದಲನೇದು ಪ್ರಾಡಕ್ಟಿವ್ ಪ್ರೊಕ್ರಾಸ್ಟಿನೇಷನ್. ನಾವು ಮೇನ್ ಕೆಲಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ಮಾಡೋ ಸೈಡ್ ಪ್ರಾಜೆಕ್ಟ್ಸ್ ಇದೆ ಅಲ್ವಾ, ಒಂದೊಂದು ಸರಿ ಅದೇ ನಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿರ್ಬೋದು, ಆದರೆ ನಿಮಗೆ ಇಷ್ಟ ಇರೋ ಒಂದು ಚಿಕ್ಕ ಕತೆ ಬರೆಯೋದು ಇಲ್ಲ ವೆಬ್ಸೈಟ್ನ ಡಿಸೈನ್ ಮಾಡೋದು, ಇಂತಹ ಪ್ರಾಜೆಕ್ಟ್ಸ್ ನಿಮ್ಮ ಬ್ರೈನ್ನ ಶಾರ್ಪ್ ಮಾಡುತ್ತೆ. ನೆಕ್ಸ್ಟ್, ಪ್ರಾಕ್ಟೀಸ್ ಪ್ರಾಡಕ್ಟಿವ್ ವೆರೈಟಿ. ನೀವು ಒಂದೇ ಕೆಲಸನ ಪದೇ ಪದೇ ಒಂದು ರೀತಿ ಮಾಡ್ತಿದ್ರೆ ನಿಮಗೆ ಬೋರ್ ಆಗುತ್ತೆ. ಆ ಬೋರ್ಡಮ್ ನಮ್ಮ ಕ್ರಿಯೇಟಿವಿಟಿನ ಸಾಯಿಸುತ್ತೆ. ಅದಕ್ಕೆ ಈ ಬುಕ್ನ ಆಥರ್ ಏನು ಹೇಳಿದ್ದಾರೆ ಅಂದರೆ, ನಿಮಗೆ ಬೋರ್ ಆದಾಗ ಆ ಕೆಲಸನ ಸ್ಟಾಪ್ ಮಾಡಿಬಿಡಬೇಡಿ, ನಿಮ್ಮ ಅಭ್ಯಾಸನ ಚೇಂಜ್ ಮಾಡ್ಕೊಳ್ಳಿ. ಒಂದು ಅಭ್ಯಾಸದಿಂದ ಇನ್ನೊಂದು ಅಭ್ಯಾಸಕ್ಕೆ ಚೇಂಜ್ ಆಗೋದ್ರಿಂದ ನಿಮ್ಮ ಬ್ರೈನ್ಗೆ ಹೊಸ ಇನ್ಪುಟ್ಸ್ ಬರುತ್ತೆ. ಈ ವೆರೈಟಿ ನೀವು ಮಾಡೋ ಪ್ರತಿ ಕೆಲಸದಲ್ಲಿ ಒಂದು ಹೊಸ ಫ್ರೆಶ್ನೆಸ್ನ ತಗೊಂಡು ಬರುತ್ತೆ. ಸೊ ನಿಮಗಿರೋ ಹಾಬೀಸ್ನ ಚೇಂಜ್ ಮಾಡ್ಕೊಂಡು ನೋಡಿ, ನಿಮ್ಮ ಕೆಲಸದ ಮೇಲೆ ನಿಮಗೆ ಇನ್ನೂ ಫೋಕಸ್ ಹೆಚ್ಚಾಗುತ್ತೆ. ನೀವು ನೋಡಬೇಕು ಅಂದ್ಕೊಳ್ಳೋ ಡ್ರಾಯಿಂಗ್ನೇ ನೀವು ಬರೀರಿ, ನಿಮಗೆ ಇಷ್ಟ ಆಗೋ ಬುಕ್ನೇ ಓದಿ. ಯಾವಾಗ ನೀವು ನಿಮ್ಮ ಸಂತೋಷಕ್ಕೋಸ್ಕರ ಕೆಲಸ ಮಾಡ್ತಿರೋ ಆವಾಗ ಆ ಕೆಲಸದಲ್ಲಿ ಒಂದು ಅಥೆಂಟಿಸಿಟಿ, ಹಾನೆಸ್ಟಿ ಅನ್ನೋದನ್ನು ನೋಡ್ತೀರಾ. ಲೋಕ ಯಾವಾಗಲೂ ತನಗೋಸ್ಕರ ತನ್ನ ಕೆಲಸ ಮಾಡೋ ವ್ಯಕ್ತಿನೇ ಇಷ್ಟಪಡುತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಮಾಡೋ ಕೆಲಸ ಎಲ್ಲ ಒಂದರ ಜೊತೆ ಒಂದು ಸೇರಿ ಇರುತ್ತೆ. ನಿಮ್ಮ ಪೇಂಟಿಂಗ್ ನಿಮ್ಮ ಕೋಡಿಂಗಿಗೆ ಹೆಲ್ಪ್ ಆಗ್ಬೋದು, ನಿಮ್ಮ ಮ್ಯೂಸಿಕ್ ನಿಮ್ಮ ರೈಟಿಂಗ್ಗೆ ಹೆಲ್ಪ್ ಆಗ್ಬೋದು. ಈ ಗಜಿಬಿಜಿಯಾಗಿ ಕಾಣಿಸೋ ಈ ಅಭ್ಯಾಸಗಳಿಂದಲೇ ನಿಮ್ಮ ನಿಜವಾದ ಸಕ್ಸಸ್ ಹುಟ್ಟುತ್ತೆ. ನೆಕ್ಸ್ಟ್ ಪಾಯಿಂಟ್, ಶೇರ್ ಯುವರ್ ವರ್ಕ್. ಸ್ಟೆಪ್ 1, ಡು ಗುಡ್ ವರ್ಕ್. ಸ್ಟೆಪ್ 2, ಶೇರ್ ಇಟ್ ವಿತ್ ಪೀಪಲ್. ತುಂಬ ಜನ ತಮ್ಮ ಹತ್ರ ಒಂದು ಸೂಪರ್ ಐಡಿಯಾ ಇದ್ರೇನು ಅದು ಪರ್ಫೆಕ್ಟ್ ಆಗೋವರೆಗೂ ಹೊರಗೆ ಹೇಳಲ್ಲ. ಇನ್ನೂ ಏನೋ ಕಡಿಮೆ ಇದೆ, ಇದು ಯಾರಿಗೂ ಇಷ್ಟ ಆಗಲ್ವೇನೋ ಅಂತ ಭಯಪಟ್ಟು ಆ ಐಡಿಯಾನ ಅವರಲ್ಲೇ ಇಟ್ಕೊಳ್ತಾರೆ. ಆದರೆ ಈ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂದರೆ, ನೀವು ಪರ್ಫೆಕ್ಟ್ ಆಗೋವರೆಗೂ ಸ್ಟಾಪ್ ಆಗಬೇಡಿ. ನೀವು ಕಲ್ತ್ಕೊಂಡ ಐಡಿಯಾಸ್ನ ಜನರ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮಗೆ ದ ಪಾಟರಿ ಕ್ಲಾಸ್ ಎಕ್ಸ್ಪೆರಿಮೆಂಟ್ನ ಬಗ್ಗೆ ಹೇಳ್ತೀನಿ. ಒಂದು ಕಾಲೇಜಲ್ಲಿ ಪ್ರೊಫೆಸರ್ ತನ್ನ ಪಾಟರಿ ಕ್ಲಾಸ್ನ 2 ಗ್ರೂಪಾಗಿ ಡಿವೈಡ್ ಮಾಡಿದ್ರು. ಮೊದಲನೇ ಗ್ರೂಪ್ಗೆ ಕ್ವಾಲಿಟಿ ಗ್ರೂಪ್ ಅಂತ ಹೆಸರಿಟ್ರು. ಇವ್ರ ಕೆಲಸ ಏನಂದರೆ, ಸೆಮಿಸ್ಟರ್ ಮೊತ್ತ ಇವರು ಒಂದೇ ಒಂದು ಪಾಟ್ನ ರೆಡಿ ಮಾಡಬೇಕು, ಆದರೆ ಅದು ಪರ್ಫೆಕ್ಟ್ ಆಗಿರಬೇಕು. ಎರಡನೇ ಗ್ರೂಪು ಕ್ವಾಂಟಿಟಿ ಗ್ರೂಪ್. ಇವರು ಎಷ್ಟು ಪಾಟ್ಸ್ನ ಬೇಕಾದರೂ ರೆಡಿ ಮಾಡ್ಬೋದು, ಪರವಾಗಿಲ್ಲ. ಸೆಮಿಸ್ಟರ್ ಎಂಡಲ್ಲಿ ಅವರು ರೆಡಿ ಮಾಡಿರೋ ಪಾಟ್ನ ಭಾರ ಮತ್ತು ಕ್ವಾಲಿಟಿನ ನೋಡಿ ಗ್ರೇಡ್ ಹೇಳ್ತೀವಿ ಅಂತ ಹೇಳಿದ್ರು. ಸೆಮಿಸ್ಟರ್ ಎಂಡಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯ ಗೊತ್ತಾಯಿತು. ಅದೇನೆಂದರೆ, ಎಲ್ಲದಕ್ಕಿಂತ ಬ್ಯೂಟಿಫುಲ್ ಆ್ಯಂಡ್ ಕ್ವಾಲಿಟಿಯಾದ ಪಾಟ್ನ ಎರಡನೇ ಗ್ರೂಪ್ ಅವರು ಅಂದರೆ ಕ್ವಾಂಟಿಟಿ ಗ್ರೂಪ್ ಅವರೇ ರೆಡಿ ಮಾಡಿದ್ದಾರೆ. ಹೇಗೆ ಅಂದರೆ, ಅವರು ಪ್ರತಿದಿನ ಏನೋ ಒಂದನ್ನು ರೆಡಿ ಮಾಡಿ ಅವರ ಮಿಸ್ಟೇಕ್ಸಿಂದ ಕಲ್ತಿದ್ದಾರೆ. ಆದರೆ ಕ್ವಾಲಿಟಿ ಗ್ರೂಪ್ ಅವರು ಕೇವಲ ಪರ್ಫೆಕ್ಷನ್ಗೋಸ್ಕರ ಥಿಂಕ್ ಮಾಡ್ತಾ ಕೂತ್ಕೊಂಡ್ರು, ಬಿಟ್ಟರೆ ಪ್ರಾಕ್ಟಿಕಲ್ ಆಗಿ ದೊಡ್ಡದಾಗಿ ಏನೂ ಕಲ್ತ್ಕೊಂಡಿಲ್ಲ. ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ನೀತಿ ಏನಂದರೆ, ನಾವು ನಮ್ಮ ಐಡಿಯಾಸ್ನ ಅವಾಗವಾಗ ಹೊರಗೆ ಶೇರ್ ಮಾಡ್ಕೊಳ್ತಿದ್ರೇ ನಾವು ಪರ್ಫೆಕ್ಟ್ ಆಗ್ತೀವಿ.
ನೀವು ಯಾವ ಕೆಲಸ ಮಾಡ್ತಿದ್ರು ಅದನ್ನು ಜನರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿರಿ. ನಿಮ್ಮ ಪ್ರಾಸೆಸ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ತಪ್ಪಿಲ್ಲ. ನೀವೇನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತಿದ್ರು ಅದರ ಹಿಂದೆ ಇರೋ ಕಷ್ಟ ಮತ್ತು ನೀವು ಕಲ್ತ್ಕೊಂಡ ವಿಷಯಗಳನ್ನ ಸೋಷಿಯಲ್ ಮೀಡಿಯಾ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜನರು ಪರ್ಫೆಕ್ಟ್ ರಿಸಲ್ಟ್ಗಿಂತ ನಿಮ್ಮ ಜರ್ನಿನ ನೋಡೋಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟ್, ಫೀಡ್ಬ್ಯಾಕ್ ಲೂಪ್. ನೀವು ನಿಮ್ಮ ಆಲೋಚನೆಗಳನ್ನ ಹೊರಗೆ ಹೇಳಿದಾಗ ಜನರು ಅದರ ಮೇಲೆ ರಿಯಾಕ್ಟ್ ಮಾಡ್ತಾರೆ. ಅದರಿಂದ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ, ಎಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ತೀರಾ. ನೀವು ಹೈಡ್ ಮಾಡಿದ್ರೆ ನಿಮ್ಮ ಮಿಸ್ಟೇಕ್ ಸಹ ನಿಮಗೆ ಗೊತ್ತಾಗಲ್ಲ. ಸೊ ಕೊನೆಯದಾಗಿ ಏನು ಹೇಳಿದ್ದಾರೆ ಅಂದರೆ, ನೀವು ನಿಮ್ಮ ಕೆಲಸನ ಶೇರ್ ಮಾಡೋದ್ರಿಂದ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಕೊಳ್ತೀರಾ. ನಿಮ್ಮಂತಹ ಆಲೋಚನೆ ಇರೋ ವ್ಯಕ್ತಿಗಳು ನಿಮ್ಮ ಬಳಿ ಬರ್ತಾರೆ. ನಿಮ್ಮ ಕನೆಕ್ಷನ್ನೇ ನಿಮಗೆ ಫ್ಯೂಚರಲ್ಲಿ ಅದ್ಭುತವಾದ ಅವಕಾಶಗಳನ್ನ ತಗೊಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ರಹಸ್ಯವಾಗಿ ಬಚ್ಚಿಟ್ಟಿರೋ ಐಡಿಯಾ ಸತ್ತೋದಂಗೆ ಲೆಕ್ಕ. ಅದನ್ನು ಬೇರೆಯವ್ರ ಹತ್ರ ಶೇರ್ ಮಾಡಿದಾಗಲೇ ಆ ಐಡಿಯಾಗೆ ಪ್ರಾಣ ಬರುತ್ತೆ. ಸೊ ಗೈಸ್, ಸ್ಟೀಲ್ ಲೈಕ್ ಎನ್ ಆರ್ಟಿಸ್ಟ್ ಅನ್ನೋ ಬುಕ್ಕಲ್ಲಿ ಹೇಳಿರೋ ಕೆಲವು ಪಾಯಿಂಟ್ಸ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಿಮ್ಮೆಲ್ರಿಗೂ ಏನೇನು ಐಡಿಯಾಸ್ ಬಂದಿದೆಯೋ ಅಥವಾ ಬರುತ್ತೋ ಅದನ್ನು ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟು ಆ ಐಡಿಯಾಸ್ಗೆ ವ್ಯಾಲ್ಯೂ ಕೊಡುವಂಥ ಪರ್ಸನ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಡೆವಲಪ್ಮೆಂಟ್ಗೋಸ್ಕರ ಅದನ್ನು ಡಿಸ್ಕಸ್ ಮಾಡಿ. ಹಾಗಂತ ಎಲ್ಲರ ಹತ್ರನೂ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಎಲ್ರಿಗೂ ಹೇಳಬೇಡಿ, ಯಾಕಂದರೆ ಎಲ್ಲರೂ ನಮ್ಮ ಒಳ್ಳೆಯದನ್ನು ಬಯಸಲ್ಲ. ಸೊ ಯಾರು ನಿಮ್ಮ ಐಡಿಯಾಸ್ಗಾಗಲಿ ಅಥವಾ ನಿಮಗೆ ವ್ಯಾಲ್ಯೂ ಕೊಡ್ತಾರೋ ಅವ್ರ ಹತ್ರ ನಿಮ್ಮ ಐಡಿಯಾಸ್ನ ಡಿಸ್ಕಸ್ ಮಾಡಿ ಅವ್ರು ಶೇರ್ ಮಾಡಿ. ಸೊ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮರಿದಿರಾ. ವಿಡಿಯೋನ ಹೈಪ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇದು ಇನ್ನಷ್ಟು ಜನರಿಗೆ ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.